ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಳಿಯಂದ್ರೆ ಏನ್ ಮಾಡ್ತಾ ಇದ್ದೀರಾ? ಎದಳಿ ಮೇಲೆ. ಇಲ್ಲ ಮಾವ, ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಎದಳಲ್ಲ. ಅಳಿಯಂದ್ರೆ ಈ ಥರ ನೆಟ್ಕೊಂಡ್ಮೇಲೆ ಕ್ಷಮಿಸೋದು ಕಷ್ಟನೇ ಮಾವ, ಆದರೆ ಮನ್ಸರೇ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ಅಳಿಯಂದ್ರೆ ಹಾಗೆಲ್ಲ ಮಾತಾಡಬಾರ್ದು. ಮಾವ ಕ್ಷಮಿಸಿದಿರಲ್ವಾ? ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ಅಳಿಯಂದ್ರೆ. ಮಾವ ತಪ್ಪು ಮಾಡಿದ್ರಲ್ವಾ ಕ್ಷಮಿಸೋದು? ನೀವು ತಪ್ಪೇ ಮಾಡಿಲ್ಲ, ಹೇಗೆ ಕ್ಷಮಿಸ್ಲಿ ನಾನು? ನೀವು ಹೇಳಿದ ನಿಜ ಅಳಿಯಂದ್ರೆ. ದುಡ್ಡು ಕಳೆದು ಹೋದಾಗ ಸುತ್ತಮುತ್ತ ಏನು ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ನೀವು ಬಂದು ನನ್ನನ್ನು ದುಡ್ಡು ತಗೊಂಡ್ರ ಮಾವ ಅಂತ ಕೇಳಿದಾಗ ಮನ್ಸಿಗೆ ಸ್ವಲ್ಪ ಕಷ್ಟ ಆಯಿತು ನಿಜ. ಆದರೆ ಒಂದು ಕ್ಷಣ ಕೂತು ಯೋಚಿಸಿದಾಗ ಅರ್ಥ ಆಯಿತು, ನಿಮ್ಮ ಜಾಗದಲ್ಲಿ ನಾನಿದ್ದಿದ್ದರೆ ನಾನು ಹಾಗೆ ಕೇಳ್ತಾ ಇದ್ದೆ. ಆ ಕ್ಷಣದಲ್ಲಿ ಯಾರೇ ಇದ್ರೂ ಮಾತು ಆ ಕಡೆ ಈ ಕಡೆ ಆಗತ್ತೆ. ಹಾಗಂತ ಅದನ್ನೇ ದೊಡ್ಡದು ಮಾಡಿ ಜಗಳ ಮಾಡೋದು ಎಷ್ಟು ಸರಿ ಹೇಳಿ ಅಳಿಯಂದ್ರೆ? ನಿಜ ಅಳಿಯಂದ್ರೆ, ನಿಮ್ಮೇಲೆ ನನಗೆ ಯಾವ ಕೋಪನೂ ಇಲ್ಲ, ಸಿಟ್ಟು ಇಲ್ಲ ಅಳಿಯಂದ್ರೆ. ಅಷ್ಟೇ ಅಲ್ಲ, ನನಗೆ ರಾಣಿ ಮೇಲೂ ಕೋಪ ಇಲ್ಲ. ಅವಳು ತಪ್ಪು ಮಾಡಿದಾಳೆ, ಆದರೆ ಅದ್ಯಾವ ಕೆಟ್ಟ ಮನಸ್ಥಿತಿಯಲ್ಲಿ ತಪ್ಪು ಮಾಡುತ್ತಲೋ ಏನೋ. ಮನ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕಿತ್ತು. ನಾನು ಅವಳನ್ನು ಕ್ಷಮಿಸಿದ್ದೀನಿ, ನೀವು ಕ್ಷಮಿಸ್ಬಿಡಿ. ನಿಮ್ಮ ಮನಸ್ಸು ಅಲ್ಲಷ್ಟೇ ಪರಿಶುದ್ಧವಾದದ್ದು. ನಿಮ್ಮನ್ನು ಮಾವಾಗಿ ಪಡೆಯೋದಕ್ಕೆ ನಾನು ಎಷ್ಟು ಜನ್ಮ ಪುಣ್ಯ ಮಾಡಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಪರಿಸ್ಥಿತಿ ಏನೇ ಇದ್ರೂ ಅದನ್ನು ಸರಿ ಮಾಡಬೇಕು ಅನ್ನೋ ಗುಣ ಇದೆಯಪ್ಪ ನಿಮಗೆ, ಅಷ್ಟು ಸಾಕು. ಮನಸ್ಸಲ್ಲೇನೂ ಇಟ್ಕೋಬೇಡಿ. ಹಣ ಸಿಕ್ಕಿದೆ, ಧೈರ್ಯವಾಗಿ ಯಾರ್ಯಾರಿಗೆ ಏನೇನು ಅಡ್ವಾನ್ಸ್ ಕೊಡಬೇಕೋ ಅದನ್ನು ಮೊದಲು ಕೊಡಿ ಹೋಗಿ. ಸರಿ ಮಾವ. ಸಪ್ತಮಿ, ನಮ್ಮ ಮಾವನೇ ನನ್ನ ಕ್ಷಮಿಸಿದರೆ ನೀವು ಕ್ಷಮಿಸಿರಾ ಪ್ಲೀಸ್? ನಮ್ಮಪ್ಪ ನಿಮ್ಮನ್ನ ಕ್ಷಮಿಸಿರ್ಬೋದು, ಆದರೆ ನಾನು ನಿಮ್ಮನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಸುಮ್ಮನೆ ಮಾತಾಡದೆ ಇಲ್ಲಿಂದ ಹೊರಡಿ. ಮಾವ ನಾನು ಬರ್ತೀನಿ. ಸರಿಯಪ್ಪ, ಬರ್ತೀನಿ. ಅತ್ತೆ ಬರ್ತೀನಿ. ನಿನಗಾಗಿ ಈ ಜೀವ ಭಾವ ಸೋಜೆಗ ಸರಿಯಾದೆನು ಕೊಡು ಜಾಮೀನು. ಇದು ಪ್ರೀತಿ ಪ್ರೇಮ ಕಾಳಗ. ಏನ್ ಮಗಳೇ ನೀನ್ ಹೇಳ್ತಾ ಇರೋದು? ಆ ಜಿಪುನ್ ಕುಮಾರ ಮದುವೆಗಂತ 1 ಲಕ್ಷ ರೂಪಾಯಿ ಸೀರೆ ಕೊಡ್ಸೋದ್ನ? ಹೌದು ಪಪ್ಪ. ಇಲ್ಲ ಮಂಜರಿ, ನಾನಂತೂ ಇದನ್ನ ನಂಬೋದಿಲ್ಲ. ಬೇಕಾದ್ರೆ ಸತ್ತಿರೋ ವ್ಯಕ್ತಿ ಮತ್ತೆ ಎದ್ ಬಂದ ಅಂತ ಹೇಳು, ಅದನ್ ಬೇಕಾದ್ರೆ ನಂಬಿಡ್ತೀನಿ. ಆದ್ರೆ ಆ ಜಿಪುಣ ಕುಮಾರ 1 ಲಕ್ಷ ಸೀರೆ ಕೊಡ್ಸಿದಾನೆ ಅನ್ನೋದನ್ನ ನಾನಲ್ಲ, ಇಡೀ ಊರಲ್ಲೇ ಯಾರು ನಂಬಲ್ಲ. ಅಂದ್ರೆ ಆ ಜುಗ್ಗ ಇಡೀ ಊರೇ ಆಶ್ಚರ್ಯ ಪಡೋ ತರ ಕೆಲಸ ಮಾಡಿದ್ದಾನೆ ಅಂತ ಆಯ್ತು. ಹೊಟ್ಟೆ ಹಶುವಾಗಿದ್ರು, ಹೋಟೆಲ್ ಪಕ್ಕದಲ್ಲೇ ಇದ್ರು, ಮನೆಗೆ ಬಂದು ತಿನ್ನುವಂತ ಮನುಷ್ಯ ಅವನು. ಅಂದಮೇಲೆ 1 ಲಕ್ಷ ಖರ್ಚು ಮಾಡ್ತಾನೆ ಅಂದ್ರೆ ಯೋಚನೆ ಮಾಡ್ಬೇಕಾದ್ದೆ. ಇದಕ್ಕಿಂತ ಇನ್ನೊಂದು ಆಶ್ಚರ್ಯ ಪಡೋ ವಿಷಯ ಇದೆ, ಹೇಳ ಪಪ್ಪ.
ನಾನೇ ಕೊಡ್ತೀನಿ ಅಂತ ಹೇಳಿದ್ ಯಾರ್ ಗೊತ್ತಾ? ನಿಮ್ ವೈಫು. ಮಂದಾರ ಈ ತರ ಹೇಳಿದ್ಲ? ಹೌದು ಪಪ್ಪ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ತರ ದುಡ್ಡು ನಿಂದು, ಅದನ್ನ ಖುಷಿಯಾಗಿ ಖರ್ಚು ಮಾಡೋದು ಮಂದಾರ. ಇನ್ನು ಬಿಟ್ಟಿಯಾಗಿ ಬಂತಲ್ಲ ಅಂತ ಶೋಕಿ ಮಾಡೋದು ಆ ಶ್ರೀಮಂತ್ ಮನೆಯವರು. ಇದೇ ತರ ಆದ್ರೆ ನಾವು ಬೀದಿಗೆ ಬರ್ಬೇಕಾಗತ್ತೆ. ಅಲ್ಲಿವರೆಗೂ ನಾನ್ ಸುಮ್ಮನೆ ಇರ್ಬೇಕಲ್ಲ. ನೋಡು ಯೋಗು, ನೀನ್ ಈಗ್ಲೇ ಒಂದ್ ನಿರ್ಧಾರಕ್ಕೆ ಬರ್ಲಿಲ್ಲ ಅಂದ್ರೆ ಮುಂದೆ ತುಂಬಾ ತೊಂದರೆ ಆಗತ್ತೆ. ಅದು ಅಲ್ಲದೆ ಆ 1 ಲಕ್ಷದ ಸೀರೆನ ಆ ಜಿಪುಣ ಶ್ರೀಮಂತನೇ ಕೊಡ್ಸುದ್ನೋ, ಇಲ್ಲ ಈ ಮಂದಾರ ಯಾರಿಗೂ ಕಾಣ್ದಲ್ಲೇ ಇರೋ ತರ ದುಡ್ಡು ಕೊಟ್ಬಿಟ್ಟು ಕೊಡ್ಸುದ್ಲೋ, ಯಾಕೋ ನನಗೆ ಅನುಮಾನ ಕಾಡ್ತಾ ಇದೆ. ನನಗೂ ಅದೇ ಅನುಮಾನ ಪಪ್ಪ. ಆ ಸೀರೆಗೆ 1 ಲಕ್ಷ ದುಡ್ಡನ್ನ ಅಮ್ಮನೇ ಕೊಟ್ಟಿರ್ಬೇಕು ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಯೋಗು, ಇನ್ನು ಸುಮ್ಮನೆ ಇದ್ರೆ ನಮ್ಗೆ ತೊಂದರೆ. ಮಂದಾರನ ಕರೆದು ಸರಿಯಾಗಿ ವಿಚಾರಿಸ್ಕೊ. ಇಲ್ಲ ಅಂದ್ರೆ ಈ ಮದ್ವೆ ಮುಗಿಯೋಷ್ಟರಲ್ಲಿ ನೀನ್ ದುಡ್ಡೆಲ್ಲ ಖರ್ಚು ಮಾಡಿ 3 ನಾಮ ಹಾಕೋದು ಗ್ಯಾರಂಟಿ. ಮಂದಾರ, ಲೇ ಮಂದಾರ, ಬಾರಿ ಇಲ್ಲಿ. ಏನ್ರಿ? ನಿನ್ನ ಅಕೌಂಟಲ್ಲಿ 1 ಲಕ್ಷ ರೂಪಾಯಿ ಕಡಿಮೆ ಇದೆ ಅಂತ ಅನ್ಸ್ತಾ ಇದೆ. ನೀನು ಬ್ಯಾಂಕ್ ಹತ್ರ ಹೋಗಿ ದುಡ್ಡನ್ನ ಏನಾದ್ರೂ ಡ್ರಾ ಮಾಡ್ಕೊಂಬಂದ್ಯಾ? ದುಡ್ಡ ಇಲ್ವಲ್ಲ, ನಾನು ಬ್ಯಾಂಕ್ಗೂ ಹೋಗಿಲ್ಲ, ದುಡ್ಡು ಡ್ರಾ ಮಾಡಿಲ್ಲ. ದುಡ್ಡು ಡ್ರಾ ಮಾಡ್ಬೇಕಂತಂದ್ರೆ ಬ್ಯಾಂಕಿಗೆ ಹೋಗ್ಬೇಕು ಅಂತ ಏನೂ ಇಲ್ಲ ಅಮ್ಮ. ಆನ್ಲೈನಲ್ಲೂ ಟ್ರಾನ್ಸ್ಫರ್ ಮಾಡ್ಬೋದು. ನಿಮ್ಮ ಅಕ್ಕನ ಮಗಂಗೆ 1 ಲಕ್ಷ ಅಮೌಂಟ್ನ ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡಿದ್ರ ಅಂತ ಡೌಟು. 1 ಲಕ್ಷನ? ನಿನಗೇನ್ ತಲೆ ಕೆಟ್ಟಿದ್ಯಾ? ನಾನ್ಯಾಕೆ ಶ್ರೀಮಂತಿಗೆ 1 ಲಕ್ಷ ಟ್ರಾನ್ಸ್ಫರ್ ಮಾಡ್ಲಿ? ಅದೇ ಆ ನೀರ್ ಹಾಕೊಳ್ಗೆ ರೇಷ್ಮೆ ಸೀರೆ ಕೊಡ್ಸಕ್ಕೆ. ಆ ಬಟ್ಟೆ ಅಂಗಡಿಲಿ 1 ಲಕ್ಷ ಸೀರೆ ಏನು 5 ಲಕ್ಷ ಸೀರೆ ಬೇಕಾದ್ರೂ ತಗೊಳ್ಳಿ, ದುಡ್ಡು ನಾನ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ನಿಜನಾ? ಏನ್ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಯಾ? ನನ್ನ ಮಗಳು ಕೇಳ್ತಾರೋ ಪ್ರಶ್ನೆಗೆ ಉತ್ತರ ಕೊಡು. 5 ಲಕ್ಷ ಬೇಕಾದ್ರೂ ಕೊಡ್ತೀನಂತ ಹೇಳ್ದವಳು 1 ಲಕ್ಷ ಕೊಡದೇ ಇರ್ತೀಯ? ನಿಜ ತಾನೆ? ಹೇಳು. ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ನಿಜ. ಆದ್ರೆ ನಮ್ಮ ಅಕ್ಕನ ಮಗನ್ಗೆ ರೋಷ ಸ್ವಾಭಿಮಾನ ಜಾಸ್ತಿ. ಬೇರೆಯವ್ರ ತರ ಕಂಡೋರ್ ದುಡ್ಗೆ ಆಸೆ ಪಡೋನಲ್ಲ. ಬಿಟ್ಟಿಯಾಗಿ ಲಕ್ಷ ಅಲ್ಲ ಕೋಟಿ ಕೊಟ್ರು ಇಸ್ಕೊಳ್ಳೋನಲ್ಲ ಅವನು.